ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ತುಂಬ ದಿನ ಆದಮೇಲೆ ಇವತ್ತು ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಏನಕ್ಕೆ ನಾನು ಇಷ್ಟು ದಿನ ವ್ಲಾಗ್ ಮಾಡ್ತಾ ಇರಲಿಲ್ಲ ಅಂದರೆ, ವ್ಲಾಗ್ಸ್ ಏನೋ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ಅದು ಎಡಿಟಿಂಗ್ ಮಾಡೋದಕ್ಕೆ ಆ್ಯಂಡ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೇ ಟೈಮ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ಇವತ್ತೂ ಅಷ್ಟೇ ನಾನು ತುಂಬ ಲಾಂಗ್ ಲೆಂತ್ ವಿಡಿಯೋ ಏನು ಅಪ್ಲೋಡ್ ಮಾಡ್ತಾ ಇಲ್ಲ, ತುಂಬ ಶಾರ್ಟ್ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ದಿವಸದಲ್ಲಿ ಏನು ನಾನು ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಗುಬ್ಬಿಯಲ್ಲಿರುವಂಥ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ನಾವು ಹೋಗಿದ್ದು. ಸೊ ಅಲ್ಲಿನ ವಿಡಿಯೋಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ನಾವು ಪ್ರತಿ ವರ್ಷದಂಗೆ ಈ ವರ್ಷವೂ ಸಹ ಹೋಗಿದ್ದು ಜಾತ್ರೆಗೆ. ಮುಂಚೆಯಿಂದನೂ ಅಷ್ಟೇ, ಈಗ ಒಂದು 3-4 ಇಯರ್ಸಿಂದ ನಾವು ಒಂದು ದಿನನೂ ಏನು ಮಿಸ್ ಮಾಡೋದಿಲ್ಲ. ಪ್ರತಿ ವರ್ಷವೂ ನಾವು ಜಾತ್ರೆಗೆ ಹೋಗಿ ಬರ್ತೀವಿ. ಅದಕ್ಕೆ ಇವತ್ತೂ ಅಷ್ಟೇ ನಾನು, ನಮ್ಮ ಮಗಳು, ಅಮ್ಮ, ನಮ್ಮ ಯಜಮಾನ್ರು, ನನ್ನ ತಮ್ಮ, ನನ್ನ ತಮ್ಮನ ಫ್ರೆಂಡು ಎಲ್ಲರೂ ಹೋಗಿದ್ದು. ಮೊದಲನೇದಾಗಿ ನಾವು ಜಾತ್ರೆಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಹೋಗಿ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು, ಅಲ್ಲೂ ದೇವ್ರನ್ನ ದರ್ಶನ ಎಲ್ಲ ತೊಗೊಂಡು ಅಲ್ಲಿಂದ ಬಂದು, ನಾವು ಆಲ್ರೆಡಿ ಬರೋ ಅಷ್ಟೊತ್ತಿಗೆ ತೇರೆಲ್ಲ ಆಗೋಗಿತ್ತು. ತೇರು ಎಳಿಯೋದು ಮಧ್ಯಾಹ್ನ 1 ಗಂಟೆಗೆ, ಬಟ್ ನಾವು ಬಂದಾಗ ಸಂಜೆ ಆಲ್ರೆಡಿ 5 ಗಂಟೆ ಆಗಿತ್ತು. ಅದಕ್ಕೆ ಇಲ್ಲಿ ಬಂದಾದಮೇಲೆ ತೇರಿಗೆ ಬಾಳೆಹಣ್ಣು ಹಾಕೋದನ್ನು ಸಹ ಮಾಡ್ತಾಯಿದ್ದೋ. ನನ್ನ ತಮ್ಮ ಫ್ರೆಂಡು ಮತ್ತು ನಮ್ಮ ಯಜಮಾನ್ರು 3 ಜನನೂ ತೇರಿಗೆ ಬಾಳೆಹಣ್ಣು ಹೊಡಿತಾಯಿದ್ರು. ನಮ್ಮ ಯಜಮಾನ್ರಂತೂ ತುಂಬ ಟಾಪ್ವರೆಗೂ ಹೊಡಿತಾಯಿದ್ರು. ಅದನ್ನು ನೋಡೋದಕ್ಕೂ ನನಗೂ ಖುಷಿ ಆಗ್ತಾಯಿತ್ತು. ಮತ್ತು ನಾವು ತೇರಿಗೆ ಬಾಳೆಹಣ್ಣೆಲ್ಲ ಹಾಕಿ ಮುಗ್ದಾದ್ಮೇಲೆ ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಬಂದು, ಇಲ್ಲೂ ಬಂದು ತೇರ ಹತ್ರ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ತೊಗೊಂಡು, ಇಲ್ಲೂ ಸಹ ನಾವು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು, ಇಲ್ಲಿ ಮಂಗಳಾರತಿ ಎಲ್ಲ ಕೊಡ್ತಾಯಿದ್ರು. ಎಲ್ಲ ತೊಗೊಂಡು ಅಲ್ಲಿಂದ ಸ್ಟ್ರೈಟ್ ನಾವು ಬಂದಿದ್ದೆ, ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಅದಕ್ಕೆ ಏನೇನು ಗೇಮ್ಸ್ ಎಲ್ಲ ಇದ್ದಾವೆ, ನನ್ನ ಮಗಳು ಏನಾದರೂ ಗೇಮ್ಸ್ ಎಲ್ಲ ಆಡ್ತಾರಾ ಏನು ಎತ್ತ ಅಂತ ಚೆಕ್ ಮಾಡೋಣ ಅಂತ ಬಂದು. ಬಟ್ ನನ್ನ ಮಗಳಂತೂ ಇಷ್ಟು ಕಾನ್ಫಿಡೆಂಟಾಗಿ ಗೇಮ್ಸ್ನ ಯಾವ ರೀತಿ ಆಡಿದ್ರು ಅಂತ ತೋರಿಸ್ತೀನಿ ನೋಡಿ. ಲಾಸ್ಟ್ ಟೈಮ್ ಎಲ್ಲ ನಾವು ಒಂದ್ಸತಿ ಗೂಳೂರು ಜಾತ್ರೆಯಲ್ಲಿ ನನ್ನ ಮಗಳಿಗೆ ಗೇಮ್ಸ್ ಆಡಿಸಿದ್ದೆ. ಬಟ್ ಅಲ್ಲಿ ಅಳೋಳು ನನ್ನ ಮಗಳು ಆಡ್ತಾ ಇರಲಿಲ್ಲ. ಬಟ್ ಆದರೆ ಇಲ್ಲಿ ಅವರು ತುಂಬ ಕಾನ್ಫಿಡೆಂಟಾಗಿ ಧೈರ್ಯದಿಂದ ಆಟ ಆಡಿದ್ರು. ಇವಾಗ ಏನು ಇಲ್ಲಿ ಕಾರ್ ನೋಡ್ತಾ ಇದ್ದೀವಿ, ಅದೇ ನನ್ನ ಮಗಳಿಗೆ ತುಂಬ ಇಷ್ಟ. ಅದಕ್ಕೆ ಅಮ್ಮ ಇದನ್ನು ಆಡ್ತೀನಿ ಅಂದರು. ಇವಾಗ ಈ ರೌಂಡ್ ಆದಮೇಲೆ ನೆಕ್ಸ್ಟ್ ರೌಂಡ್ಗೆ ಕೊಂಡ್ರಿಸೋಣ ಅಂತ ಇದು ಮಾಡ್ದು. ಇವಾಗ ಅವ್ರನ್ನೂ ಕೊಂಡ್ರಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವ್ರನ್ನ ಒಬ್ಬರನ್ನೇ ಕೊಂಡ್ರಿಸಿದ್ದು, ಇನ್ನೂ ಯಾರೂ ಹುಡುಗರು ಬಂದಿರಲಿಲ್ಲ. ಇವರೊಬ್ಬರನ್ನೇ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಹುಡುಗರುಗಳೆಲ್ಲ ಬಂದಾದಮೇಲೆ ಮತ್ತೆ ಸ್ಟಾಪ್ ಮಾಡಿ ಅವ್ರ ಜೊತೆನೂ ಜಾಯಿನ್ ಮಾಡಿಕೊಂಡು ಆಡಿಸಿದ್ರು. ನನಗೂ ಒಂದು ಕಡೆ ಒಂದು ಸ್ವಲ್ಪ ತುಂಬ ಭಯ ಇತ್ತು, ಎಲ್ಲಿ ನನ್ನ ಮಗಳು ಹತ್ಬಿಡ್ತಾರೆ, ಹೇಗೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕಿತ್ತು. ಏನಕ್ಕೆ ಆ ಥರ ಫೀಲ್ ಆಗ್ತಾಯಿತ್ತು ಅಂದರೆ, ಇವರು ಸತಿ ಎಲ್ಲ ಆಡಿದಾಗ ಹಿಂಗೆ ಒಬ್ಬರೇ ಕುತ್ಕೊತಾ ಇರಲಿಲ್ಲ. ಇವ್ರ ಜೊತೆ ಗೊತ್ತಿರೋರು ಯಾರಂದರೂ ಒಬ್ರನ್ನ ಕುಂಡಿಸ್ಬೇಕಿತ್ತು. ಮತ್ತು ಅಳೋರು ಇವ್ರೊಂದು ಸ್ವಲ್ಪ ತಿರ್ಗಿಸೋಕ್ಕೆಲ್ಲ ಸ್ಟಾರ್ಟ್ ಆಗ್ತಿದ್ದಂಗೆ. ಇವತ್ತೇನು ಅಷ್ಟು ಇದು ಮಾಡಲಿಲ್ಲ, ಆರಾಮಾಗಿದ್ದರು. ಅವ್ರನ್ನ ಒಂದು ರೌಂಡ್ ಎಲ್ಲ ಆಡಿಸಿ ಅವ್ರನ್ನ ಅಮ್ಮನ ಹತ್ರ ಬಿಟ್ಬಿಟ್ಟು, ನಾವು ನೆಕ್ಸ್ಟ್ ಬಂದು ಇದೇನು ಬ್ರೇಕ್ ಡ್ಯಾನ್ಸ್ ಅಂತಲೇ ಇದು ಹೇಳ್ತಾರಲ್ಲ, ಸೊ ನಾವೊಂದು ಗೇಮ್ ಆಡೋಣ ಅಂತ ಬಂದು. ನಾನು ಅಷ್ಟೇ ಪ್ರತಿ ವರ್ಷ ಜಾತ್ರೆಯಲ್ಲಿ ಇದೊಂದೇ ಗೇಮ್ ಆಡೋದು, ಬೇರೆ ಗೇಮ್ಸ್ನ ಸಹ ನಾನೇನು ಆಡೋದಕ್ಕೆ ಹೋಗೋದಿಲ್ಲ. ಇನ್ನು ಜನ ಲೋಡ್ ಆಗಿರಲಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಒಂದೆರಡು ವೀಡಿಯೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಮ್ಮ ಯಜಮಾನ್ರಿಗೂ ಇದೆಲ್ಲ ಇಷ್ಟ ಆಗೋದಿಲ್ಲ. ಬಟ್ ಅದೇ ನನ್ನ ಬಲವಂತಕ್ಕೋಸ್ಕರ, ನನ್ನ ಹಿಂಸೆಗೋಸ್ಕರ ಬರ್ತಾರೆ. ಅವ್ರಿಗೆ ಆಯ್ ಮಾಡಿ ಅಂತಲೂ ತುಂಬ ಫೋರ್ಸ್ಫುಲ್ಲಾಗಿ ಮಾಡಿಸ್ಬೇಕು. ನಾವು ಒಂದು ರೌಂಡ್ ಗೇಮ್ ಮಾಡ್ಕೊಂಬಂದೋ. ಬಟ್ ಅಲ್ಲಿ ಕೂಡ ನಾವು 100 ರೂಪಾಯಿಗೆ ವರ್ತ್ ಅನ್ಸೋದಂದರೆ ನಾವು ಆಡೋ ಗೇಮ್ಗಳೇ ಅಷ್ಟೇ. ಅದಾದಮೇಲೆ ನನ್ನ ಮಗಳಿಗೆ ಒಂದಷ್ಟು ಶಾಪಿಂಗ್ಗಳು ಅಂದರೆ, ಇವರು ಇವತ್ತು ಯಾಕೋ ಮನೇಲಿ ಡಾಕ್ಟರ್ ಥರ ಆಡ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು ಮಾಡಿಕೊಂಡು, ನಾವು ಹೆಣ್ಣು ಮಕ್ಕಳು ಎಲ್ಲಿಂದ ಎಲ್ಲಿಗೆ ಹೋದ್ರು ನೋಡೋ ಅಂಥದ್ದು ಏನು ಹೇಳಿ, ಪಾತ್ರೆ ಸಾಮಾನು ಅಂತ ಸಿಕ್ಕಿದ್ಮೇಲೆ ಸುಮ್ಮನೆ ತಗೊತೀವೋ ಇಲ್ವೋ ಒಂದು ರೌಂಡ್ ನೋಡ್ಕೊಂಡು ಬರ್ತೀವಲ್ಲ, ನಾವು ಮಾಡಿದ್ದು ಅದೇ ಕೆಲಸನೇ. ಅಲ್ಲಿಂದ ಬಂದು ಜಾತ್ರೆ ಎಲ್ಲ ಚೆನ್ನಾಗಿ ರೌಂಡಿಂಗ್ಸ್ ಹೊಡ್ಕೊಂಡು, ಅದಾದಮೇಲೆ ಒಂದಷ್ಟು ಶಾಪಿಂಗ್ಗಳು ಅಂದರೆ ಸಿಂಪಲ್ಲಾಗಿ ಒಂದಷ್ಟು ಶಾಪಿಂಗ್ಗಳನ್ನೆಲ್ಲ ಮಾಡಿಕೊಂಡು, ಇಲ್ಲೇ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಟು. ನಾವು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ನೈಟ್ ಒಂದು 9 ಗಂಟೆ ಆಗಿತ್ತು. ಅಟ್ ಲಾಸ್ಟಲ್ಲಿ ನನ್ನ ಮಗಳು ಫಸ್ಟಿಂದ ಹಠ ಮಾಡಿದ್ದಕ್ಕೆ ಲಾಸ್ಟಲ್ಲಿ ಕೊಡಿಸಿರೋದು ಈ ಬಲೂನ, ಇಲ್ಲಾಂದರೆ ಹೊಡೆದಾಕೊಂಡ್ಬಿಡ್ತಾರೆ ಅಂತ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.